ವೆಲ್ಕಮ್ ಟು Digi9 ಕನ್ನಡ ನ್ಯೂಸ್. ಸ್ನೇಹಿತರೆ ನಮಸ್ಕಾರ. Digi9 ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಕನ್ನಡ ಕಿರುತೆರೆ ಚಿತ್ರರಂಗ ಅಷ್ಟೇ ಅಲ್ಲ, ಕನ್ನಡ ಕಿರುತೆರೆಯ ವೀಕ್ಷಕರಿಗೂ ಕೂಡ ಬಹಳ ದೊಡ್ಡ ಶಾಕ್ ಎದುರಾಯಿತು. ಕನ್ನಡದ ಪ್ರತಿಭಾವಂತ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಅಕಾಲಿಕ ಅಗಲಿಕೆ. ಕನ್ನಡ ಚಿತ್ರರಂಗದ ವಿಪರ್ಯಾಸವೋ ದುರಂತವೋ ಗೊತ್ತಿಲ್ಲ, ಯುವ ನಟ ನಟಿಯರ ಸಾವುಗಳು ಸ್ಯಾಂಡಲ್ವುಡ್ ಮಂದಿಯನ್ನ ಅಕ್ಷರಶಃ ಕಂಗಾಲಾಗಿಸ್ತಾ ಇದೆ. ಒಂದ್ ಕಡೆ ಚಿತ್ರರಂಗ ಸತತ ಸೋಲುಗಳಿಂದ ಹೈರಾಣಾಗಿದ್ರೆ, ಮತ್ತೊಂದು ಕಡೆ ಕಲಾವಿದರ ಅಕಾಲಿಕ ಸಾವುಗಳು ಚಂದನವನದ ಪಾಲಿಗೆ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂದರೆ, ಹೃದಯಾಘಾತದಿಂದ ಕಣ್ಮರೆಯಾದ ದುರಂತ ನಟರ ಸಾಲಿಗೆ ಇದೀಗ ದಿಲೀಪ್ ರಾಜ್ ಸೇರ್ಪಡೆಯಾಗಿದ್ದು ನಿಜಕ್ಕೂ ದುರಂತ. ದಿಲೀಪ್ ರಾಜ್ ಸಾವು ಕನ್ನಡ ಕಿರುತೆರೆಗೆ ದೊಡ್ಡ ಶಾಕ್, ಕನ್ನಡ ಚಿತ್ರರಂಗಕ್ಕೂ ಕೂಡ ಅಷ್ಟೇ ದೊಡ್ಡ ಶಾಕ್. ಅಪ್ಪಟ ಕನ್ನಡದ ಪ್ರತಿಭಾವಂತ ದಿಲೀಪ್ ಸ್ನೇಹಜೀವಿ, ಹೃದಯವಂತ, ಅಷ್ಟೇ ಅದ್ಭುತ ವ್ಯಕ್ತಿ ಕೂಡ ಆಗಿದ್ರು. ದಿಲೀಪ್ ಇನ್ನಿಲ್ಲ ಅನ್ನೋ ಸುದ್ದಿಯನ್ನು ಅರಗಿಸ್ಕೊಳ್ಳೋಕೆ ಬಹುಶಃ ಕನ್ನಡ ಕಿರುತೆರೆ ಮತ್ತು ಫಿಲ್ಮ್ ಇಂಡಸ್ಟ್ರಿಗೆ ತುಂಬಾನೇ ಟೈಮ್ ಬೇಕಾಗುತ್ತೆ ಅಂತ ನನಗನ್ಸುತ್ತೆ, ಅವರನ್ನ ಹತ್ತಿರದಿಂದ ಬಲ್ಲವನಾಗಿರೋದ್ರಿಂದ. ದಿಲೀಪ್ ರಾಜ್ ಕನ್ನಡದ ಬಹುಮುಖ ಪ್ರತಿಭೆ, ನಟ, ನಿರ್ಮಾಪಕ ಮತ್ತು ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ಅವರು ತಮ್ಮದೇ ಆದಂತಹ ಛಾಪನ್ನು ಒತ್ತಿದ್ರು. ಥಿಯೇಟರ್ ಅಂದರೆ ರಂಗಭೂಮಿಯ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ದಂತಹ ದಿಲೀಪ್ ಕಳೆದ 20 ವರ್ಷಗಳಿಂದಲೂ ಕೂಡ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ನಲ್ಲಿ ಆ್ಯಕ್ಟಿವ್ ಆಗಿದ್ದರು. ಸ್ಕೂಲ್ ಡೇಸ್ನಲ್ಲೇ ಅವರಿಗೆ ನಟನೆ ಮತ್ತು ನಿರ್ದೇಶನದ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತಂತೆ. ಹಾಗಾಗಿ ಅವರು ನಂತರದ ದಿನಗಳಲ್ಲಿ ನಟರಂಗ ಮತ್ತು ದೃಷ್ಟಿ ಕಲಾ ತಂಡಗಳಲ್ಲಿ ತಾಲೀಮನ್ನು ನಡೆಸ್ತಾರೆ. ಬಳಿಕ DD1ನಲ್ಲಿ ಕಂಬದ ಮನೆ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಡ್ತಾರೆ. ನಂತರ ಜನನಿ, ಅರ್ಧ ಸತ್ಯ ಅನ್ನುವಂತಹ ಸೀರಿಯಲ್ಗಳ ಮೂಲಕ ಟಿವಿ ಲೋಕದಲ್ಲಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಬಂದಂತಹ ದಿಲೀಪ್ ರಾಜ್ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ಹೀರೋ ಆಗಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾದರು. ಆದರೆ ಹೀರೋ ಆಗಿ ಅವರಿಗೆ ಲಕ್ ಅದ್ಯಾಕೋ ಕೈ ಹಿಡಿಲಿಲ್ಲ. ಹೀಗಾಗಿ ಬಂದ ಅವಕಾಶಗಳನ್ನೇ ಒಪ್ಕೊಳ್ತಾ ಹೋದ್ರು ದಿಲೀಪ್ ರಾಜ್. ಹಲವಾರು ಸಿನಿಮಾಗಳಲ್ಲಿ ಪ್ರಾಮಿನೆಂಟ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಆ ಮೂಲಕ ಕನ್ನಡಿಗರ ಗಮನ ಸೆಳೀತಾರೆ. ದಿಲೀಪ್ಗೆ ಬ್ರೇಕ್ ಕೊಟ್ಟಂತಹ ಚಿತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಮಿಲನ. ಹಲವಾರು ಸಿನಿಮಾಗಳಲ್ಲಿ ಹೀರೋ ಫ್ರೆಂಡ್ ಆಗಿ, ವಿಲನ್ ಆಗಿ ಬಣ್ಣ ಹಚ್ಚಿದ್ದಂತಹ ದಿಲೀಪ್ ರೀಸೆಂಟ್ ಆಗಿ ಅಂದರೆ ಇದೇ ವರ್ಷ ಲವ್ ಮಾಕ್ಟೈಲ್ 3 ಸಿನಿಮಾದಲ್ಲೂ ಕೂಡ ಒಂದು ಗಮನಾರ್ಹ ಪಾತ್ರವನ್ನು ನಿರ್ವಹಿಸಿದ್ರು. ಆ ಪಾತ್ರವನ್ನು ಎಲ್ಲ ಕನ್ನಡಿಗರು ಕೂಡ ಮೆಚ್ಕೊಂಡ್ರು. ದಿಲೀಪ್ ರಾಜ್ ಸಿನಿಮಾಗಳಲ್ಲಿ ಅವಕಾಶ ಗಿಟ್ಟಿಸಿದ್ರು ಸಹ ಅವರಿಗೆ ನೇಮು ಫೇಮು ಸಿಕ್ಕಿದ್ದೆಲ್ಲ ಸ್ಮಾಲ್ ಸ್ಕ್ರೀನ್ನಲ್ಲೇ. ಉದಯ ಟಿವಿಯಲ್ಲಿ ರಥಸಪ್ತಮಿ, ಕುಂಕುಮ ಭಾಗ್ಯ, ರಂಗೋಲಿ ಸೀರಿಯಲ್ಗಳ ಮೂಲಕ ಟಿವಿ ಲೋಕದಲ್ಲಿ ನಿಧಾನವಾಗಿ ಹೆಸರು ಮಾಡ್ತಾರೆ. 2017ರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ವಿದ್ಯಾ ವಿನಾಯಕ ಸೀರಿಯಲ್ ಮೂಲಕ ಪ್ರೊಡ್ಯೂಸರ್ ಪಟ್ಟಕ್ಕೇರ್ತಾರೆ. ತದನಂತರ ಹಿಟ್ಲರ್ ಕಲ್ಯಾಣ, ಪಾರು ಸೀರಿಯಲ್ಗಳು ಅವ್ರಿಗೆ ದೊಡ್ಡ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಬ್ರಹ್ಮಗಂಟು ಸೀರಿಯಲ್ನಿಂದ ಡೈರೆಕ್ಟರ್ ಕ್ಯಾಪ್ ತೊಟ್ಟಂತಹ ದಿಲೀಪ್ ಪ್ರಸ್ತುತ ಅಂದರೆ ಈಗ ಪ್ರಸಾರ ಆಗ್ತಾ ಇದ್ದಂತಹ ಕೃಷ್ಣ ರುಕ್ಕು ಸೀರಿಯಲ್ಗೆ ಆಕ್ಷನ್ ಕಟ್ ಹೇಳ್ತಾ ಇದ್ರು. ಅದು ಕೂಡ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇತ್ತು. ದಿಲೀಪ್ ರಾಜ್ ಅಂದರೆ ಕಣ್ಮುಂದೆ ಬರೋದೇ ಅವರ ಇನ್ನೋಸೆಂಟ್ ಫೇಸ್, ಮುಗ್ಧ ಮುಖ. ಎಂತಹ ಕ್ಯಾರೆಕ್ಟರ್ ಆದರೂ ಕೂಡ ಲೀಲಾಜಾಲವಾಗಿ ನಟಿಸಿ ಬಿಡ್ತಾ ಇದ್ದಂತಹ ಒಂದು ಛಾತಿ ಮತ್ತು ಆ್ಯಕ್ಟರ್ಗೆ ಇರಬೇಕಾಗಿದ್ದಂತಹ ಒಂದು ಅದ್ಭುತ ವಾಯ್ಸ್ ಅವರಿಗೆ ಇತ್ತು. ಅದೆಲ್ಲವೂ ಕೂಡ ಅವರ ಸಿನಿ ಜರ್ನಿಗೆ ದೊಡ್ಡ ಪ್ಲಸ್ ಆಯಿತು. ಗೋಲ್ಡನ್ ಸ್ಟಾರ್ ಗಣೇಶ್, ಶ್ರೀನಗರ ಕಿಟ್ಟಿ ಸೇರಿದಂತೆ ಅವರ ಸ್ನೇಹಿತರ ಬಳಗದಲ್ಲಿದ್ದಂತಹ ಅಂದರೆ ಅವತ್ತಿನ ಕಾಲಕ್ಕೆ ಸ್ನೇಹಿತರ ಬಳಗದಲ್ಲಿದ್ದಂಥವರು ಇವತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನು ಸಂಪಾದಿಸಿದ್ರು. ಆದರೆ ದಿಲೀಪ್ಗೆ ಅಷ್ಟೇ ಅದ್ಭುತ ಟ್ಯಾಲೆಂಟ್ ಇದ್ದರೂ ಕೂಡ ಅದ್ಯಾಕೋ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೃಷ್ಟ ಕೈ ಹಿಡಿಲಿಲ್ಲ. ಸ್ಮಾಲ್ ಸ್ಕ್ರೀನ್ನಲ್ಲೇ ಹೆಚ್ಚು ಸಕ್ರಿಯರಾದರು. IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಶ್ರೀವಿದ್ಯಾ ಅವರನ್ನು 25 ವರ್ಷಗಳ ಹಿಂದೆ ದಿಲೀಪ್ ಮದುವೆಯಾಗಿದ್ದರು. ದಿಲೀಪ್ ಶ್ರೀವಿದ್ಯಾ ದಂಪತಿಗೆ 2 ಮುದ್ದಾದ ಹೆಣ್ಣು ಮಕ್ಕಳು. ಪತ್ನಿ ಮತ್ತು ಮಕ್ಕಳು ಅಂದರೆ ದಿಲೀಪ್ಗೆ ಬಹಳ ಇಷ್ಟ, ಪಂಚ ಪ್ರಾಣ ಅಂತ ಅವರ ಆತ್ಮೀಯರು ಹೇಳ್ತಾರೆ. 2022ರಲ್ಲಿ ಮನೆ ಕೂಡ ಕಟ್ಟಿದ್ರು. ತಮ್ಮ ಕನಸಿನ ಮನೆಗೆ ರಾಜ್ ಶ್ರೀ ಅಂತ ಹೆಸರನ್ನ ಇಟ್ಟಿದ್ರು. ಸದ್ಯದಲ್ಲೇ 25ನೇ ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡೋಕೆ ಸಜ್ಜಾಗಿದ್ದ ದಿಲೀಪ್ ರಾಜ್ ಇದೀಗ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. 47 ವರ್ಷ, ಸಾಯೋ ವಯಸ್ಸ ಖಂಡಿತ ಅಲ್ಲ. ಚಿತ್ರರಂಗದಲ್ಲಿ ದೊಡ್ಡ ಸ್ನೇಹ ಬಳಗವನ್ನು ಸಂಪಾದಿಸಿದ್ದಂತಹ ದಿಲೀಪ್ ರಾಜ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ. ಒಂದಿಲ್ಲೊಂದು ಕೆಲಸಗಳಲ್ಲಿ ಸದಾ ಬ್ಯುಸಿ ಇರ್ತಿದ್ದ ದಿಲೀಪ್ ಹೆಲ್ತ್ ಕಡೆ ತುಂಬ ಗಮನ ಕೊಡ್ತಿದ್ರು. ಸಖತ್ ಫಿಟ್ ಆ್ಯಂಡ್ ಫೈನ್ ಆಗಿಯೂ ಇದ್ದಂತಹ ದಿಲೀಪ್ ರಾಜ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರು ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ. ಆದರೆ ಏನು ಮಾಡೋದು, ಕನ್ನಡದ ಒಬ್ಬ ಪ್ರತಿಭಾವಂತ ನಟ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ.
47ನೇ ವಯಸ್ಸಿಗೆ ಅವರು ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ದೊಡ್ಡ ಸ್ನೇಹ ಬಳಗವನ್ನು, ದೊಡ್ಡ ಸ್ನೇಹ ವೃಂದವನ್ನು ಅವರು ಸಂಪಾದಿಸಿದರು. ಯಾಕಂದರೆ ಅವರ ವ್ಯಕ್ತಿತ್ವ ಹಾಗಿತ್ತು, ಸ್ನೇಹಜೀವಿಯಾಗಿದ್ದರು. ಹಾಗಾಗಿಯೇ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬಂದಿದ್ದಂತಹ ಬಹುತೇಕರ ಮೊಗದಲ್ಲಿ ದುಗುಡ ತುಂಬಿತ್ತು, ಕಣ್ಣಂಚು ಒದ್ದೆಯಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. Digi9 ಕನ್ನಡದ ಮುಂದಿನ ಕಂಟೆಂಟ್ಗಾಗಿ ಕಾಯ್ತಾ ಇರಿ. ತಪ್ಪದೆ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡಿದಂತಹ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ.